ತಾಲೂಕಿನ ಹಲವು ನ್ಯಾಯಬೆಲೆ ಅಂಗಡಿಗಳಿಂದ ಪಡಿತರದಾರರಿಗೆ ಅಸಮರ್ಪಕವಾಗಿ ಅಕ್ಕಿ ವಿತರಣೆ ಆಗುತ್ತಿಲ್ಲ ಎಂಬ ದೂರು ಕೇಳಿ ಬಂದಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರ ನಿಗದಿ ಮಾಡಿರುವ ಪಡಿತರ ವಿತರಣೆಯಲ್ಲಿ ಲೋಪ ಕಂಡು ಬಂದರೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಘಟಕದ ಅಧ್ಯಕ್ಷ ಎಚ್.ಪಿ. ಶ್ರೀಧರ್ ಗೌಡ ತಿಳಿಸಿದರು. ಬುಧವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯ ನ್ಯಾಯಬೆಲೆ ಅಂಗಡಿ ವಿತರಕರುಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಒಟ್ಟು 87 ನ್ಯಾಯಬೆಲೆ ಅಂಗಡಿಗಳಿಂದ ಅನ್ನಭಾಗ್ಯ ಯೋಜನೆಯ ಪಡಿತರ ವಿತರಣೆಯನ್ನು ಮಾಡಲಾಗುತ್ತಿದ್ದು, ಪ್ರತಿ ಕಾರ್ಡ್ 1 ಕೆಜಿ ಅಕ್ಕಿ ಮತ್ತು 10 ರುಗಳನ್ನು ಸಂಗ್ರಹ ಮಾಡುತ್ತಿರುವ ಕುರಿತು ದೂರು ಬಂದಿದೆ. ಇದು ಯಾವ ಮಾನದಂಡದಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ? ಸರ್ಕಾರದ ಸುತ್ತೋಲೆ ಇದ್ದರೆ ಸಭೆಗೆ ಮಾಹಿತಿ ನೀಡಿ ಎಂದರು. ಇಂದಿನ ಸಭೆಗೆ 58 ಮಂದಿ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಹಾಗೂ ಇತರ ಕುಟುಂಬದವರು ಬಂದಿದ್ದೀರಿ. ಉಳಿದ 29 ಮಂದಿ ಗೈರಾಗಿದ್ದಾರೆ. ಈ ಸಭೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರತಿಯೊಬ್ಬರು ಹಾಜರಾಗಬೇಕು, ಇಲ್ಲವಾದರೆ ಕಾನೂನು ರೀತಿಯ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಎಂದು ಹೇಳಿದರು. ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ವಿತರಣೆಗೆ ಬಳಕೆ ಮಾಡುತ್ತಿರುವ ಪರಿಕರಗಳ ತೂಕವನ್ನು ಸೇರಿ ಅಕ್ಕಿ ರಾಗಿಯನ್ನು ನೀಡಲಾಗುತ್ತಿದೆ. ಇದಲ್ಲದೆ ಪ್ರತಿ ಕಾರ್ಡ್ 1 ಕೆಜಿ ಅಕ್ಕಿಯನ್ನು ಹಿಡಿಯಲಾಗುತ್ತಿದೆ. ಈ ಎಲ್ಲ ಅವೈಜ್ಞಾನಿಕ ಅಕ್ರಮಗಳಿಂದ ಪ್ರತಿ ಕಾರ್ಡ್ 2 ಕೆಜಿ ಅಕ್ಕಿ ರಾಗಿ ಕಡಿತವಾಗುತ್ತಿದೆ. ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ. ನಾನು ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಪ್ರತಿ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಂತೆ ಯೋಜನೆ ಅನ್ನಭಾಗ್ಯವಾಗಿದೆ. ತಾಲೂಕಿನ ಪಡಿತರ ಚೀಟಿದಾರರಿಗೆ ಒಟ್ಟು 37 ಕೋಟಿ 80 ಲಕ್ಷ ರು ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ನಿಗದಿತ ಸಮಯಕ್ಕೆ ನಿಗದಿತ ಅಕ್ಕಿ ರಾಗಿ ವಿತರಣೆ ಮಾಡಬೇಕೆಂದು ಅವರು ತಿಳಿಸಿದರು. ಅವ್ರದೇ ಆದಂತ ಕುಟುಂಬ ಹಿನ್ನೆಲೆ ಎಲ್ಲ ಇರ್ತದೆ. ಅವ್ರ ಜೊತೆ ಉತ್ತಮವಾಗಿ ನೆಡ್ಕೋಬೇಕು. ಸರಿಯಾಗಿ ನೆಡ್ಕೋತಾ ಇಲ್ಲ ಅನ್ನೋದು ಕೂಡ ದೂರಿದೆ. ಇದು ನಿಮ್ಮ ಗಮನದಲ್ಲಿ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಆಮೇಲೆ ಟೈಮಿಂಗ್ಸ್, ನೀವು ನಿಮ್ಗೆ ಇಷ್ಟ ಬಂದಾಗ ಬಾಗಿಲು ತೆಗಿತಾ ಇದ್ದೀರಿ, ಇಷ್ಟ ಬಂದಾಗ ಹೋಗ್ತಾ ಇದ್ದೀರಿ, ನಿಮ್ಮ ಸ್ವಂತದ್ದು ಲೆಕ್ಕದಲ್ಲಿ ಹೋಗ್ತಾ ಇದ್ದೀರಿ. ಸರ್ಕಾರ ಒಂದು ನಿಗದಿಪಡಿಸಿದೆ ಸಮಯ. ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವಿವತ್ತು ಈ ಮೀಟಿಂಗ್ ಅನ್ನು ಕರೆದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಬಿಸಿ ರಾಜೇಶ್, ಸೋಮಶೇಖರ್, ಧರ್ಮ, ನಾಗರಾಜು, ಶ್ರೀಕಾಂತ್, ಸತ್ಯರಾಜ್, ಕೃಷ್ಣಪ್ಪ, ವೀಣಾ, ಶಿಲ್ಪಾ ಭಾಗವಹಿಸಿದ್ದರು. ವಿರೂಪಾಕ್ಷ, PBTV 46 ಮಲೆನಾಡು ನ್ಯೂಸ್, ಅರಕಲಗೂಡು.